महाराजा स्वीट से एक शानदार ऑफर 31 दिसंबर और 1 जनवरी को सिर्फ 1 किलो केक खरीदो और साथ में लो 2 लीटर कोल्ड ड्रिंक बिल्कुल फ्री। महाराजा स्वीट्स का पता है सेंट्रल बस स्टैंड के सामने, लालित महल, बिजापुर। आए और इस मौके का फायदा उठाएं सिर्फ महाराजा स्वीट्स पर। ಆ್ಯಕ್ಚುಲಿ ಹೇಳಿದ್ದೇನದು ಒಂದು ಸ್ವಲ್ಪ ನೋಡ್ರಿ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಅದು ಬಹಳ ಸ್ಪಷ್ಟವಾಗಿ ಹೇಳ್ಯಾರ. ಆದರೆ ಇವರು ಅದನ್ನು ತಿರುಚಿ ಹೇಳ್ತಕ್ಕಂಥ ಪ್ರಯಾಸ ಮಾಡಿದ್ರು ಅಷ್ಟೇ. ಆದರೆ ಅವರೇನು ಅಮಿತ್ ಶಾ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ರು ಯಾರು, ಬಾಬಾ ಸಾಹೇಬ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡೆ ಮಾತಾಡ್ಯಾರ. ಆದರೆ ಇವರು ತಿರ್ಚಾರ ಅದನ್ನು ನಾವು ಇದ್ದವರಲ್ಲಿ ಅಲ್ಲಿ ಎಲ್ಲ ಪಾಪ ಅವತ್ತು ಅಲ್ಲಿ ಇದರಲ್ಲಿ ರಾಜ್ಯಸಭಾದಲ್ಲಿ ಅವ್ರ ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ 8 ಗಂಟೆಗೆ ಯಾರು ಅಂತಂದ್ರೆ ನಮ್ಮ ಪಿ ಯು ಗೋಯಲನ ಮನೆಯಲ್ಲಿ ನಾನು ಒಬ್ಬ ಅಲ್ಲಿ ಇದ್ದಾಗ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಕೇಳ್ಕೊಂಡಿದ್ದೆವು. ಆದರೆ ಅದನ್ನೆಲ್ಲ ಕೇಳಿದ್ರೆ ಅದು ಅವಮಾನ ಮಾಡ್ತಕ್ಕಂಥ ಹೇಳ್ತಕ್ಕಂಥ ಕೆಲಸ ಅವರು ಮಾಡಿಲ್ಲ. ಆದರೆ ಇವರು ಮಾಡ್ತಕ್ಕಂಥ ಕಾಂಗ್ರೆಸ್ಸಿನ ಒಳಸಂಚಿನಿಂದ ಈ ಕೆಲಸ ನಡೆದದ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಪ್ಪ. ಅಲ್ಲ ರೀ, ಅಮಿತ್ ಶಾ ಅವರು ಹೇಳಿದ್ದು ಏನು ನೋಡ್ರಿ, ತಾತ್ಪರ್ಯ ಬೇರೆ ಇತ್ತದು, ತಾತ್ಪರ್ಯ ಇದ್ದದ್ದು ಬೇರೆ. ಇಲ್ಲಪ್ಪ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋರ ಬದಲಿ ಅಥವಾ ಈ ರೀತಿ ನೀವು ಹೇಳಬೇಕಿತ್ತು, ನಿಮಗೆ ಪುಣ್ಯ ಬರ್ತದೆ ಅಂತ ಹೇಳ್ಯಾರ ಅಂತ ಇವ್ರು ಹೇಳ್ತಾರೆ. ಹಂಗೆ ಹೇಳಿಲ್ಲ ಅದು. ಆದರೆ ಅದನ್ನು ಹೇಳ್ಕೊಂಡು ಇವರು ಬಾಬಾ ಸಾಹೇಬ್ರಿಗೆ ಮಾಡಿದ್ದೇನು ಕಾಂಗ್ರೆಸ್ಸಿನವರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಹೇಳಿದ್ದಾರೆ ಅಷ್ಟೇ ವಿನಃ ಅದನ್ನು ತಿರುಚಿ ಇವರು ಅಮಿತ್ ಶಾ ಅವರು ದಲಿತರಿಗೆ ಅನ್ಯಾಯ ಮಾಡ್ಯಾರ, ಅಪಮಾನ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳ್ಯಾರಪ್ಪ. ಇದು ಭಾಳ ಸ್ಪಷ್ಟ ಆಗಿದೆ. ಇದು ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು 5-6-8 ಜನ ಇದ್ದಾಗ ಪಿಯೂಷ್ ಗೋಯಲ್ ಮನೆಯಲ್ಲಿ ಅವತ್ತೇ ಸಾಯಂಕಾಲ 8 ಗಂಟೆಗೆ ಸೇರಿ ಇದನ್ನು ಚರ್ಚೆ ಮಾಡಿ ಅವರಾಗೆ ಸ್ಪಷ್ಟವಾಗಿ ಹೇಳ್ಯಾರ. ಆಮೇಲೆ ಅಲ್ಲಿ ಇವರಲ್ಲಿ ಯಾರೋ ಅಲ್ಲಿ ರಾಜ್ಯಸಭೆಯಲ್ಲಿ ಹೇಳಿರ್ತಕ್ಕಂಥ ಏನು ನಿಮ್ಮ ಇವೆಲ್ಲತ್ತವಲ್ಲ ಟೇಪು ಮತ್ತೊಂದು ಅದರಲ್ಲಿ ಯಾವುದೂ ಇಲ್ಲ ಅದು. ಆದರೆ ಇವರು ಸೃಷ್ಟಿ ಮಾಡಿ ಅದನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ ಭಾಳ ಸ್ಪಷ್ಟ. ರಾಜ್ಯಸಭಾ ವಿಡಿಯೋದಲ್ಲೇ ಸ್ಪಷ್ಟವಾಗಿ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಳ್ಳೋ ಬದಲು ನೀವು ದೇವ್ರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ನೋಡ್ರಿ, ಸ್ಪಷ್ಟವಾಗಿ ಇದೆ. ನೋಡ್ರಿ ಆಯ್ತು, ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹಂಗೆ ಹೇಳಿಲ್ಲ ಅವರು. ನೀವು ಅದನ್ನು ಹೇಳ್ತೀರಿ ಬಾಬಾ ಸಾಹೇಬ್ರ ಹೆಸರು ಹೇಳ್ತಿದ್ರಿ, ನೀವು ಹಿಂಗೆ ಹಾಕ್ತಿದ್ರಿ ಅನ್ನೋದು ಮುಂದೆ ಅಟ್ಟಕ್ಕೆ ಬಿಟ್ಟಿಲ್ಲ ಅವರು. ಚರ್ಚೆ ಹೇಳಿದ್ರು ನೀವು ಮಾಡೋದೇನು, ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ಗೆ ಏನು ಅನ್ಯಾಯ ಮಾಡಿರಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ಯಾರ. ಅದನ್ನು ಸುಮ್ಮನೆ ತಿರುಚಿ ಹೇಳಿ ಅದು ನೋಡ್ರಿ ಅದರಲ್ಲಿ ಯಾವ ಇದನ್ನು ಕೂಡ ಅಲ್ಲಿ ಇಲ್ಲ. ಭಾಳ ಸ್ಪಷ್ಟವಾಗಿ ನನಗೆ ಗೊತ್ತಿದ್ದಂಗೆ ಹೇಳಿದಾಗೆ ಅದನ್ನಿಲ್ಲ. ಇದನ್ನೊಂದು ಕಾಂಗ್ರೆಸ್ಸಿನವರು ಯಾವುದು ನಡೀಲಿಲ್ಲಲ್ಲ, ಪಾರ್ಲಿಮೆಂಟಲ್ಲಿ ಬಂದ್ ಮಾಡಿಸಿದ್ರು, ಅಲ್ಲಿನೂ ನಡೀಲಿಲ್ಲ. ಎಲ್ಲನೂ ಮಾಡಿ ಅಪವಾದ ಏನು ಮೋದಿಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಸರ್ಕಾರದ ಮೇಲೆ ಗೂಬೆ ಕುಂದಿರಿಸಿ ಅವ್ರು ಮಾಡ್ತಕ್ಕಂಥ ಹೀಯ ಕೃತಿ ಇವತ್ತಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ನಾನೇ ಅದನ್ನು ಬಿಚ್ಚಿಡ್ತೀನಿ ಎಲ್ಲನೂ. ಅವರು ಇಂಥ ಜನ ನನ್ನ ಜೀವನದಾಗ ನಾವು ನೋಡಲಿಲ್ಲ. ಅದಕ್ಕಾಗಿಯೇ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಬರೋದಿಲ್ಲ ಅಂಥೇಳಿ ನಮ್ಮ ದಲಿತರಿಗೆ 2004ರಲ್ಲಿ ಹೇಳಿ ನಾನು BJP ಸೇರ್ಕೊಂಡಿದ್ರೆ. ಕಾಂಗ್ರೆಸ್ನವ್ರಿಗೆ ಬೇರೆದವ್ರು ಯಾರು ತೊಗೋತಾರೆ ಅಂಬೇಡ್ಕರ್ ಹೆಸರು ಹೇಳಿ ಅವ್ರಿಗಿದ್ದಾಗೆ ಅಂಬೇಡ್ಕರ್ ಹೆಸರು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಸರ್? ಅಲ್ಲಿ ಏನು ಅಲ್ರಿ, ನಾಚಿಕೆ ಪಡ್ಬೇಕ್ರಿ. ಅವರು ಏನು ಮಾಡ್ಯಾರ ದಲಿತರಿಗೆ ಏನು ಮಾಡ್ಯಾರ? ಬಾಬಾ ಸಾಹೇಬ್ರಿಗೆ ಮಣ್ಣಾಗಿ ಇಡ್ಲಕ್ಕೆ 6 ಫೂಟಿನ ಜಾಗ ಕೊಟ್ಟಿಲ್ಲ. ಮಜಾ ಏನದನ್ನು ಹೇಳಕ್ಕೆ ನಾ ಹೇಳ್ತೀನಿ, ಒಂದು ಜರ ಟೈಮ್ ಬರಲಿ ಅದನ್ನು. ಸರ್ ಅದನ್ನ ಕಾಂಗ್ರೆಸ್ನವ್ರು ಮಾಡಿರೋದಲ್ಲ ಸರ್, ಅಮಿತ್ ಶಾ ಅವ್ರದ್ದು ಅಷ್ಟೇ. ನೋಡ್ರಿ ಅಲ್ಲ ರೀ, ಅವ್ರು ಕೇಳಿದ್ರ ಅಂತ ನಾ ಹೇಳಿನ ಮರ ಅದರಲ್ಲಿ ಏನೂ ಇಲ್ಲ, ಹುರುಳ ಇದನ್ನೆಲ್ಲ ತಿರುಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕು ಅನ್ನತಕ್ಕಂಥ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಇದು ಒಂದು ಕೆಲಸ ಅಷ್ಟೇ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋದಿಲ್ಲ. ಅಮಿತ್ ಶಾ ಅವರ ಹೇಳಿಕೆಯನ್ನು ನೀವು ಸಮರ್ಥನೆ ಮಾಡ್ಕೋತೀರೋ ಇಲ್ವೋ? ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನು 100ಕ್ಕೆ 100 ನಾನು ಮಾಡ್ಕೋತೀನಿ. ನನಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು. ಆದರೆ ಇವ್ರು ತಿರ್ಚಿದ್ದು ನನಗೆ ಗೊತ್ತದ, ಯಾರ ಮನೆಗೆ ಹೋಗಿ ಅದನ್ನು ತಿರ್ಚಾರ ಅನ್ನೋದು ಗೊತ್ತದ. ಸರಿಯಾಗಿ ಹೇಳಿದ್ದಾರೆ ಯಾರು? ಅಮಿತ್ ಶಾ ಅವರು ಸರಿಯಾಗಿ ಹೇಳಿದ್ದನ್ನು ಅರ್ಥ ಮಾಡ್ಕೊರಿ. ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನು ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳ್ಯಾರ. ಅದನ್ನು ನೀವು ಹೇಳಂಗಿಲ್ಲ. ಬರೀ ನೀವೇನು ಹೇಳಿದ್ರಿ, ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ್ಗ ಅವ ಹಿಂಗಂದ್ರಿ ಇವ ಹಿಂಗಂದ ಅಮಿತ್ ಶಾ ಅಂತ ಹೇಳ್ತೀವಿ. ಆದರೆ ನೀವು ಮಾಡೋದೇನು ಅನ್ನೋದು ಒಬ್ಬರು ನೀವು ಕೇಳಂಗಿಲ್ಲ. ನೀವು ಮಾಡೋದೇನು ಅಂತ ಕೇಳ್ಯಾರ ಅವರು. ನೀವು ಬಾಬಾ ಸಾಹೇಬ್ರು ಮಾಡೋದೇನು ಮತ್ತು ಏನು ಹಾದಿಗೆ ಅವರು ಮಣ್ಣು ಸತ್ತಾಕರ ಹುಗುಳಕ್ಕೇನು ಜಾಗ ಕೊಟ್ರ, ತಮ್ಮ ಮನೆಯಾಗ ಸತ್ರ 300 ಎಕರೆ ಜಮೀನುಗಳು ಇಟ್ಕೊಂಡಾರ. ಇವ್ರು ಸತ್ರ 6 ಫೂಟ್ ಜಾಗ ಸಿಕ್ಬಿಡ್ಲಿಕ್ಕೆ ಆಗಲಿಲ್ಲ. ಇವ್ರಿಗೆ ನಾಚಿಕೆ ಬರ್ತಿತ್ತ ಜಾಗ ಕೊಡಾಕ.